ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಯಾವತ್ತೂ ಧಕ್ಕೆ ಆಗಬಾರದು. ಧರ್ಮಸ್ಥಳದ ಏನು ಆ ಒಂದು ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಆಯ್ತಲ್ಲ, ಅದಕ್ಕೆ ಕೂಡ ನ್ಯಾಯ ಸಿಕ್ಕೋದಿಲ್ಲ. ಸಿದ್ದರಾಮಯ್ಯನವರಿಗೆ SIT ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿರೋದೇ ನಗರ ನಕ್ಸಲರು. ಇನ್ನೊಂದು ಧರ್ಮವನ್ನ, ಇನ್ನೊಂದು ಮತವನ್ನ ಕಡೆಗಣಿಸೋದಕ್ಕೋಸ್ಕರ ಈ ಒಂದು SIT ತನಿಖೆ ಕೊಟ್ಟರು. ಅಲ್ಪಸಂಖ್ಯಾತರ ಮತಗಳು ಬೇಕು, ಅದಕ್ಕೋಸ್ಕರ ದಸರಾಗೆ ಬಾನು ಮುಷ್ತಾಕ್ ಅವ್ರನ್ನ ಕರೆಸಬೇಕು. ಈ ಒಂದು ಸರ್ಕಾರ ನಿಜವಾಗ್ಲೂ ಜನರಿಗೆ ನ್ಯಾಯ ಕೊಡ್ತಾ ಇದೆ ಅಂತ ಅನ್ಸೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಧಾರ್ಮಿಕ ಭಾವನೆ ಮೇಲೆ ಮಾಡ್ತಾ ಇರುವಂತ ದಾಳಿ ಇದೆಯಲ್ಲ, ಹಿಂದೂ ಕಾರ್ಯಕರ್ತರನ್ನ ಗಡಿಪಾರು ಮಾಡುವಂಥದ್ದು, ಹಿಂದೂ ಕಾರ್ಯಕರ್ತರ ಕಾರ್ಯಕ್ರಮಗಳಿಗೆ ತಡೆ ಒಡ್ಡುವಂಥದ್ದು. ಧರ್ಮಸ್ಥಳದಲ್ಲಿ SIT ತನಿಖೆಗೆ ಆದೇಶ ಆದ ನಂತರ ಅದು ಏನೇನಾಗ್ತಿದೆ ಅನ್ನೋ ವಿಚಾರ ನಿಮ್ಗೆಲ್ರಿಗೂ ಗೊತ್ತಿದೆ. ಅಂದರೆ ಆ ಒಂದು ಅಸ್ಥಿ ಪಂಜರವನ್ನು ತೆಗೆದುಕೊಂಡು ಬಂದ, ಬುರುಡೆ ತಗೊಂಡು ಬಂದ ಚಿನ್ನಯ್ಯ ಅರೆಸ್ಟ್ ಆಗಿ ತನಿಖೆಯನ್ನು ಎದುರಿಸ್ತಾ ಇರೋದು. ಸುಜಾತಾ ಭಟ್ ಅನ್ನುವಂಥವರು ನಾನೇ ಸುಳ್ಳು ಹೇಳಿದೆ ಅಂತ ಹೇಳ್ತಾ ಇರುವಂಥದ್ದು, ಇವೆಲ್ಲ ನಡೀತಾ ಇದೆ. ಇವೆಲ್ಲ ಸ್ವತಂತ್ರವಾಗಿ ನಡೆದ್ರೆ ಸರಿ, ಅದು ಆರಾಮಾಗಿ ಎಲ್ಲ ಏನು ತನಿಖೆಯ ಆಯಾಮಗಳಲ್ಲಿ ಆಗಿ ಆಮೇಲೆ ಅದು ವಿಚಾರಣೆ ನಂತರ ತೀರ್ಪು ಹೊರಗಡೆ ಬಂದರೆ ಸರಿ. ಆದರೆ ಇದು ರಾಜಕೀಯ ಬಣ್ಣವನ್ನು ಪಡ್ಕೊಂಡ್ರೆ ಈಗ BJP ಇದಕ್ಕೆ ಬಹಳ ಸ್ಪಷ್ಟವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅಂದರೆ ಇದು NIA ತನಿಖೆ ಆಗಬೇಕು, ಇಲ್ಲ ಅಂದರೆ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿಂದ ತನಿಖೆ ಆಗಬೇಕು, ಹೈಕೋರ್ಟ್ ಜಡ್ಜಿಂದ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ದೊಡ್ಡ ಏನು ಸಮಾವೇಶವನ್ನು ಮಾಡಿ ರಾಜ್ಯಾದ್ಯಂತ ಭಕ್ತರು ಅಲ್ಲಿಗೆ ಬಂದು, ಅಟ್ಲೀಸ್ಟ್ ಈ ದಕ್ಷಿಣ ಕರ್ನಾಟಕದ ಭಕ್ತರು ಬಂದು ಅಂದರೆ BJPಯ ಜೊತೆಗೆ ಸೇರಿಕೊಂಡು ಈ ತನಿಖೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾ ಇದೆ ಸರ್ಕಾರ ಅಂತ ಅದನ್ನು ಬಿಂಬಿಸ್ತಾ ಇದೆ BJP. ಸರಿ, ಯಾವುದೇ ಒಂದು ಪ್ರಕರಣಕ್ಕೆ ತಳುಕು ಹಾಕ್ಕೊಂಡು ಒಂದು ಧರ್ಮಕ್ಷೇತ್ರದ, ಒಂದು ಹಿಂದೂಗಳ ಅಥವಾ ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಯಾವತ್ತೂ ಧಕ್ಕೆ ಆಗಬಾರದು. ಆದರೆ ಇದು ಅಸಲಿಗೆ ಆಗಬೇಕಾಗಿರೋದು ಈ ಹೋರಾಟ, ಈ ಪ್ರತಿಭಟನೆ ಇಲ್ಲಿಗೆ ನಿಂತು ಹೋಗ್ಬಿಡಬಾರ್ದು. ಅಂದರೆ ಯಾವುದೋ ಒಂದು ಭಾಗವನ್ನು ಓಲೈಸೋದಕ್ಕೆ ಕರಾವಳಿ ಭಾಗದಲ್ಲಿ BJPಯ ಭದ್ರಕೋಟೆ ಇದು, ಹಾಗಾಗಿ ನಾವಿಲ್ಲಿ ಪ್ರತಿಭಟನೆ ಮಾಡಬೇಕು, ಕರಾವಳಿಯಲ್ಲಿ ನಾವು ಲೀಡ್ ತಗೋಬೇಕು ಅನ್ನೋ ಕಾರಣಕ್ಕೆ BJPಗರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದರೆ ಅದು ಸಾಲೋದಿಲ್ಲ, ಅಥವಾ ಅದು ನ್ಯಾಯವನ್ನು ಕೊಡೋಂಥದ್ದಾಗೋದಿಲ್ಲ. ಅಲ್ಲಿ ಆಗಬೇಕಾಗಿರೋದು ಒಂದು ಸಮಾವೇಶದಿಂದ ಅಥವಾ ಯಾವುದೋ ಒಂದು ಒತ್ತಾಯ ಮಾಡೋದ್ರಿಂದ ಸೀದಾ NIA ತನಿಖೆಗೆ ಅದು ಕೊಡೋದಕ್ಕೆ ಸರ್ಕಾರನೂ ಒಪ್ಪೋದಿಲ್ಲ, ಸಿದ್ದರಾಮಯ್ಯನವರು ಸಹಜವಾಗಿ ಒಪ್ಪೋ ಸಾಧ್ಯತೆ ಇಲ್ಲ. ಕೇವಲ ಒಂದು ಒತ್ತಾಯ ಮಾಡಿ ಒಂದು ಸಮಾವೇಶವನ್ನು ಮಾಡಿ ಮುಗಿಸಿಬಿಟ್ರೆ ಸೌಜನ್ಯಗೂ ನ್ಯಾಯ ಸಿಕ್ಕೋದಿಲ್ಲ, ಅಥವಾ ಧರ್ಮಸ್ಥಳದ ಏನು ಆ ಒಂದು ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಆಯ್ತಲ್ಲ, ಅದಕ್ಕೆ ಕೂಡ ನ್ಯಾಯ ಸಿಕ್ಕೋದಿಲ್ಲ. ಅಂದರೆ ಅದು ಯಾರು ಮಾಡಿದ್ದು, ಯಾಕೆ ಮಾಡಿದ್ರು, ನಿಜವಾಗಿಯೂ ಅಲ್ಲಿ ಏನು ಆ ಬುರುಡೆಗಳು ಇದೆಯಾ, ಇದರ ಕೂಲಂಕಷವಾದಂಥ ತನಿಖೆ ಆಗಿ ಸತ್ಯ ಹೊರಗಡೆ ಬರಬೇಕಲ್ವಾ. ಅದು ಯಾವುದೋ ಒಂದು ರಾಜಕೀಯ ಇಚ್ಛಾಶಕ್ತಿಗೆ ಸಿಕ್ಕಿ ಕಳೆದು ಹೋಗಬಾರ್ದು. ಈಗ BJPಯವರು ಏನು ಸೆಪ್ಟೆಂಬರ್ 1ಕ್ಕೆ ನಾವು ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ರು, ಹೋದ್ರು, ಸಮಾವೇಶ ಆಯಿತು, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ಆಯಿತು, NIA ಕೊಡಿ ಅಂತ. ಆದರೆ ಸರ್ಕಾರ ಕೊಡ್ತಾರಾ? ಸರ್ಕಾರ ಆ ರೀತಿ ಯೋಚನೆ ಮಾಡಲ್ಲ. SIT ತುಂಬ ನಮ್ಮ ತನಿಖಾ ಸಂಸ್ಥೆನೇ ಸಾಕಷ್ಟು ದಕ್ಷತೆಯಿಂದ ತನಿಖೆ ಮಾಡ್ತಾ ಇದೆ, ಅದರಲ್ಲಿ ಸತ್ಯ ಹೊರಗಡೆ ಬರುತ್ತೆ, ನೋಡೋಣ. ಅದಾದಮೇಲೆ ಅದೂ ಏನು ಅನುಮಾನಾಸ್ಪದವಾಗಿದ್ದರೆ, ಅದು ಕೂಡ ತನಿಖೆ ನ್ಯಾಯಯುತವಾಗಿದೆ ಅಂತ ಅನ್ನಿಸ್ಲಿಲ್ಲ ಅಂದರೆ ಆವಾಗ ನೋಡೋಣ ಅಂತ ಹೇಳ್ಬೋದು. ಆದರೆ BJPಯವರು ಇದು ಸಿದ್ದರಾಮಯ್ಯನವರ ಸರ್ಕಾರದ ಅಡಿಯಲ್ಲಿದ್ದರೆ, ಯಾಕೆಂದರೆ ಸಿದ್ದರಾಮಯ್ಯನವರಿಗೆ SIT ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿರೋದೇ ನಗರ ನಕ್ಸಲರು, ಎಡಪಂಥೀಯರು, ಅಂದರೆ ಈ ಹಿಂದುತ್ವವನ್ನು ಒಡಿಬೇಕು ಅಂತಿರೋರು, ಭಕ್ತರ ಭಾವನೆಗಳಿಗೆ ಧಕ್ಕೆ ಮಾಡಬೇಕು ಅಂತಿರೋರು, ಅವರ ಒತ್ತಾಯಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಯಾಕಂದರೆ DK ಶಿವಕುಮಾರ್ ಹೇಳ್ತಾರೆ ಷಡ್ಯಂತ್ರ ಇದೆ ಅಂತ. ಅಂದರೆ ಸರ್ಕಾರದ ಒಳಗೇನೆ ಈ ವಿಚಾರ ಚೆನ್ನಾಗಿ ಗೊತ್ತಿದೆ. DCM ಹೇಳ್ತಾರೆ ಅಂದರೆ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಹಾಗೆಲ್ಲ ಬಾಯಿಗೆ ಬಂದಾಗ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಷಡ್ಯಂತ್ರ ಇದೆ, ಅದು ಯಾರ್ದು ಅಂತ ಸರ್ಕಾರಕ್ಕೆ ಗೊತ್ತೂ ಇದೆ. ಆದರೆ ಒಂದು
ಬೇರೆ ವರ್ಗದ ಬೇರೆ ಸಮುದಾಯ ಮತವನ್ನ ಓಲೈಕೆ ಮಾಡೋದಕ್ಕೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಸಮುದಾಯ ಹೆಚ್ಚು ಮತ ಹಾಕಿದೆಯೋ ಅವರನ್ನು ಓಲೈಕೆ ಮಾಡೋದಕ್ಕೋಸ್ಕರ ಇನ್ನೊಂದು ಧರ್ಮವನ್ನ, ಇನ್ನೊಂದು ಮತವನ್ನ ಕಡೆಗಣಿಸೋದಕ್ಕೋಸ್ಕರ ಈ ಒಂದು SIT ತನಿಖೆ ಕೊಟ್ಟರು. ಹಾಗಾಗಿ ಇದು SITಗಾದ್ರೆ ಆಗೋದಿಲ್ಲ, NIA ತನಿಖೆಗೆ ಕೊಡಿ. ಇದಕ್ಕೆ ಇಲ್ಲಿರುವಂಥ ವ್ಯಕ್ತಿಗಳಿಗೆ ವಿದೇಶಗಳಿಂದ ಹಣ ಬಂದಿದೆ. ಬೇರೆ ಬೇರೆ ಧರ್ಮಗಳು ಇದಕ್ಕೆ ಹಿಂದೂ ಧರ್ಮದ ಏನು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡೋದಕ್ಕೆ ಹೇಗೆ ಅವರು ತಿರುಪತಿಗೆ ಮಾಡಿದ್ರು, ಶನಿಶಿಂಗಣಾಪುರಕ್ಕೆ ಮಾಡಿದ್ರು, ಹೇಗೆ ಶಬರಿಮಲೆಗೆ ಮಾಡಿದ್ರು, ಹಾಗೆ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಇದಕ್ಕೆ ನಿಜವಾದ ತನಿಖೆ ಆಗಬೇಕು ಅಂದರೆ NIA ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಏನೋ ಒಂದ್ಸಾರಿ ಸಮಾವೇಶ ಮಾಡಿ ತನಿಖೆ ಮಾಡಿ ಅಂತೇಳಿ ಆಗ್ರಹಿಸಿ ಅಲ್ಲಿಗೆ ಬಿಟ್ಟರೆ ಇದು ಮೂರರಲ್ಲಿ ಮತ್ತೊಂದಾಗುತ್ತೆ. ಇದನ್ನು ಬಿಡಬಾರ್ದು. ಇದನ್ನು ಕರಾವಳಿ ಓಟ್ ಬೇಕು, ಕರಾವಳಿ BJPಯ ಭದ್ರಕೋಟೆ, ಅಲ್ಲಿ ಕಾಂಗ್ರೆಸ್ಗಿರೋದು 2 ಸ್ಥಾನ, ಉಳಿದಿದ್ದೆಲ್ಲ ನಮ್ಮದೇ, ಆ ಕಾರಣಕ್ಕೆ ಅಲ್ಲಿನ ಜನರು ಓಲೈಸಬೇಕು ಅಂತ ಹೇಳ್ಬಿಟ್ಟು BJP ಮಾಡೋದು, ಅಥವಾ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಬೇಕು ಅದಕ್ಕೋಸ್ಕರ ದಸರಾಗೆ ಬಾನು ಮುಷ್ತಾಕ್ ಅವ್ರನ್ನ ಕರೆಸಬೇಕು, ಅದಕ್ಕೋಸ್ಕರ ಯಾವುದೋ ಫಿಲ್ಮ್ ಫೆಸ್ಟಿವಲ್ ಆದರೆ ಅಲ್ಲಿಗೆ ಸಾಧು ಕೋಕಿಲ ಯಾರೋ ಬೇರೆ ಬೇರೆ ಕ್ರಿಶ್ಚಿಯನ್ ಮುಸ್ಲಿಂ ಧರ್ಮದವ್ರ ಕೈಲಿ ಮಾಡಿಸ್ಬೇಕು. ಈ ತರಹದ ಬೂಟಾಟಿಕೆ, ಈ ತರಹದ ಏನು ತಮಗೆ ಬೇಕಾದಂಥ ಪಕ್ಷಭೇದ ಮಾಡಿಕೊಂಡು ಕಾಂಗ್ರೆಸ್ಸನ್ನು ಬೆಂಬಲಿಸೋರು, ಕಾಂಗ್ರೆಸ್ಸಿಗೆ ಓಟ್ ಕೊಡುವಂಥವರ ಸಮುದಾಯವನ್ನು ಓಲೈಸೋದಕ್ಕೋಸ್ಕರ ಮಾಡೋದಕ್ಕೆ ಹೊರಟ್ರೆ ಅದು ಧರ್ಮಸ್ಥಳದ SIT ತನಿಖೆ ಆಗಿರಲಿ ಅಥವಾ ದಸರಾ ಉದ್ಘಾಟನೆ ಆಗಿರಲಿ, ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಅಥವಾ ಜನರ ಮನಸ್ಸಲ್ಲಿ ಈ ಒಂದು ಸರ್ಕಾರ ನಿಜವಾಗ್ಲೂ ಜನರಿಗೆ ನ್ಯಾಯ ಕೊಡ್ತಾ ಇದೆ ಅಂತ ಅನಿಸೋದಿಲ್ಲ. BJP ಕೂಡ, ಯಾಕೆಂದರೆ BJP ರಚನಾತ್ಮಕ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಬೇಕು. ಇಲ್ಲಿ ಕಾಂಗ್ರೆಸ್ ತಪ್ಪು ಮಾಡಿದರೆ ಅದನ್ನು ಬಿಡಬಾರ್ದು, ಜಾಡಿಸ್ಬೇಕು. ಹಾಗಾಗಿ BJP ಕೇವಲ ಕರಾವಳಿ ಅಂತ ಹೇಳಿದರೆ ನಾವು ಮುನ್ನುಗ್ಗಬೇಕು ಅಂತ ಅಂದ್ಕೊಂಡು ಹೋದರೆ ಆಗೋದಿಲ್ಲ. ಇದನ್ನು ಧರ್ಮಸ್ಥಳ ಅಂತ ಹೇಳಿದರೆ ಕೇವಲ ಕರಾವಳಿಯ ಮತ ಬ್ಯಾಂಕ್ ಅಲ್ಲ, ಇದು ಬಹುಶಃ ಮುಂದಿನ ಚುನಾವಣೆಯಲ್ಲಿ ಈ ಧರ್ಮಸ್ಥಳ ಇದೆಯಲ್ಲ, ಈ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಬಂದರೂ ಬರಬಹುದು. ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಧಾರ್ಮಿಕ ಭಾವನೆ ಮೇಲೆ ಮಾಡ್ತಾ ಇರುವಂಥ ದಾಳಿ ಇದೆಯಲ್ಲ, ಅದನ್ನು ಒಂದೊಂದಾಗಿ ಜನ ಗಮನಿಸ್ತಾ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಬಂದಾಗಿನಿಂದನೇ 2023 ಮೇಯಿಂದನೇ ಶುರು ಮಾಡಿಕೊಂಡಾಗೆ ಅವರು ಹಿಂದೂ ಕಾರ್ಯಕರ್ತರನ್ನ ಗಡಿಪಾರು ಮಾಡುವಂಥದ್ದು, ಹಿಂದೂ ಕಾರ್ಯಕರ್ತರ ಕಾರ್ಯಕ್ರಮಗಳಿಗೆ ತಡೆ ಒಡ್ಡುವಂಥದ್ದು, ಹಿಂದೂ ಧಾರ್ಮಿಕ ಹಬ್ಬಗಳ ಆಚರಣೆ ವಿಚಾರದಲ್ಲಿ ಏನೇನೋ ಕಾನೂನುಗಳನ್ನು ತರುವಂಥದ್ದು, ಇದೆಲ್ಲ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಇದು ಮುಂದಿನ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಹೊಡೆತ ಕೊಡಬಹುದು. ಹಾಗಾಗಿ ಅದು ಹೊಡೆತ ಕೊಡಲಿ ಅನ್ನೋ ಕಾರಣಕ್ಕೆ BJPಯವರು ಪ್ರತಿಭಟನೆ ಮಾಡೋದು, ಈ ವಿಚಾರವನ್ನು ಎತ್ತಿ ಹಿಡಿಯೋದು ಅದಾಗಬೇಕಾಗಿರೋದಲ್ಲ. ಅಸಲಿಗೆ ಅದು ತನಿಖೆ ಸ್ವತಂತ್ರವಾಗಿ ನಡಿಬೇಕು, ಅದಕ್ಕೆ ಯಾರ ಪರಿಣಾಮನೂ ಬೀರಬಾರ್ದು. ಇನ್ನೊಂದು ಕಡೆಯಲ್ಲಿ ಜನರಿಗೆ ಬೇಕಾಗಿರೋದೇನು, ಯಾವುದೇ ಸಾಮರಸ್ಯ ಕದಡದೇ ಇರೋ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ದುಕೊಂಡು ಜನರಿಗೆ ಅಭಿವೃದ್ಧಿ ಕೆಲಸಗಳಾಗಬೇಕು, ರಸ್ತೆಗಳಾಗಬೇಕು, ನೀರು, ಬೀದಿ ದೀಪ, ಚರಂಡಿ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಇವತ್ತೊಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಸರ್ಕಾರಿ ಶಾಲೆಗಳೇ ಮುಚ್ಚುತ್ತಾ ಇದ್ದಾವೆ. ನೀವು ಯಾವ ಕ್ಷೇತ್ರಕ್ಕೆ ಹೋಗಿ ರಸ್ತೆಗಳಾಗಿದ್ದಾವ, ರಸ್ತೆಗಳಾಗಿಲ್ಲ. ನೀರಿನ ವ್ಯವಸ್ಥೆ ಇನ್ನೂ ಸಶಕ್ತವಾಗಿ ಮನೆಗೆ ನೀರು ತಲುಪ್ತಾ ಇದೆಯಾ, ಇಲ್ಲ. ಈ ಏನು ಜನರಿಗೆ ಆಗಬೇಕಾದಂಥ ಕೆಲಸಗಳು ಆಗೋದ್ರ ಬದಲು ಬರೀ ರಾಜಕೀಯ, ಬರೀ ಧರ್ಮಕ್ಕೋಸ್ಕರ ಮಾತ್ರ ಈ ಪ್ರತಿಭಟನೆ, ಸಮಾವೇಶ, ಹೋರಾಟಗಳು ಆಗದೆ ಧರ್ಮಸ್ಥಳ ಯಾವುದೇ ರೀತಿಯಲ್ಲಿ ಅದರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಆಗಬಾರ್ದು, ಅದು ನಿಲ್ಲಬೇಕು. ಜೊತೆಗೆ ಸೌಜನ್ಯವಾಗಿ ನ್ಯಾಯ ಸಿಗಬೇಕು. ಆ ಪ್ರಕರಣ ಮರು ತನಿಖೆ ಆಗಿ ಆದರೂ ಅಥವಾ ಯಾವ ರೀತಿಯಲ್ಲಿ ಅದಕ್ಕೆ ಅವರ ಕುಟುಂಬದವ್ರು ಏನು ಹೇಳ್ತಾರೆ ಆ ರೀತಿಯಲ್ಲಿ ಆಗಿ ಅದಕ್ಕೊಂದು ನ್ಯಾಯ ಸಿಗಬೇಕು. ಅದಾದ ಮೇಲೆ ಈ ಸರ್ಕಾರಕ್ಕೆ ಏನು ಓಲೈಕೆ, ಅದಕ್ಕೆ ತಕ್ಕ ಈ ಕಡೆ BJPಯಿಂದ ಇವರು ಓಲೈಕೆ ಮಾಡೋದು, ಇದೆಲ್ಲ ನಿಲ್ಲಬೇಕು. ಒಂದು ಶಾಶ್ವತ ಪರಿಹಾರ ಆಗಬೇಕು. ಅದಾಗಬೇಕು ಅಂದರೆ ಈ ಸಮಾವೇಶಗಳಿಗೆ ನಿಂತು ಹೋಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ. ಸೊ ನಿಮಗೇನು ಅನಿಸುತ್ತೆ, ನೀವು ಕೂಡ ಕಮೆಂಟ್ ಮಾಡಿ. ಈ ಹೋರಾಟ ಹೇಗೆ ಒಂದು ಸುಖಾಂತ್ಯ ಕಾಣಬೇಕು, ಹೇಗೆ ನ್ಯಾಯ ಸಿಗಬೇಕು, ಸೌಜನ್ಯಗೂ ಸಿಗಬೇಕು, ಧರ್ಮಸ್ಥಳಕ್ಕೂ ಅನ್ಯಾಯ ಆಗಬಾರ್ದು, ಅದರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಆಗಬಾರ್ದು, ಎಲ್ಲವೂ ಕೂಡ ಸುಖಾಂತ್ಯ ಆಗಬೇಕು ಅಂದರೆ ಏನಾಗಬೇಕು. ಸೊ ನೀವು ಕೂಡ ಕಮೆಂಟ್ ಮಾಡಿ. ಇದು ನಮ್ಗನ್ಸಿದ್ದು. ಮತ್ತಷ್ಟು ಈ ರೀತಿಯ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.